ಕಂಪ್ಲೇಂಟ್ ಕೊಟ್ಟಿರ್ತಾರೆ ಫಿರ್ಯಾದಿ ಸವಿತಾನವರು ಮತ್ತು ಅವರ ಗಂಡ ಸ್ವಾಮಿ. ಇವರಿಬ್ಬರು ಕಿವುಡ ಮತ್ತು ಮೂಗ ಆಗಿರ್ತಾರೆ. ಸೊ ಅವರಿಗೆ ಮಾತಾಡೋಕ್ಕೂ ಬರ್ತಾ ಇರಲಿಲ್ಲ ಮತ್ತು ಕಿವಿ ಕೇಳಿಸ್ತಾ ಇರಲಿಲ್ಲ. ಹೀಗಾಗಿ ಅವರ ಕಡೆಯಿಂದ ಒಂದು ಸ್ಟೇಟ್ಮೆಂಟನ್ನು ಸಹಿತ ನಾವು ಮೈಸೂರಿನ ಒಂದು ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಇನ್ಸ್ಟಿಟ್ಯೂಟ್ ಇದೆ, ಆ ಒಂದು ಇನ್ಸ್ಟಿಟ್ಯೂಟ್ನಲ್ಲಿ ಅವರ ಒಂದು ವಿವರವಾದ ಹೇಳಿಕೆಯನ್ನು ದಾಖಲು ಮಾಡ್ಕೋತೀವಿ. ಸೊ ತನಿಖೆ ಮಾಡ್ತಾ ಇರುವಾಗ ಒಂದು ಅಂಶ ಕಂಡು ಬಂದಿದ್ದೇನಂತಂದರೆ, ಹಲವಾರು ವಿಡಿಯೋ ಕಾಲುಗಳು ಆ ಒಂದು ಕಂಪ್ಲೇಂಟ್ ಏನು ಕೊಟ್ಟಿದ್ರು ಅವರ ಒಂದು ಮೊಬೈಲ್ನಲ್ಲಿ ಸಿಗ್ತದೆ. ಅದನ್ನು ಆಧರಿಸಿ ಒಂದು ತನಿಖೆಯನ್ನು ಮಾಡ್ತಾ ಇರ್ತೀವಿ. ಈ ಮಧ್ಯದಲ್ಲಿ ಏನು ಸ್ವಾಮಿ ಅಂತಿದ್ದಾರೆ, ಈತನ ಇಬ್ಬರು ಫ್ರೆಂಡ್ಸ್ ಇರ್ತಾರೆ, ಶ್ರೀನಿವಾಸ ಮತ್ತು ಗಂಗಾಧರ್ ಅಂತೇಳಿ. ಇವರಿಬ್ಬರು ಸಹಿತ ಈ ಏನು ಕಾಣೆಯಾಗಿರ್ತಾರೆ ಆ ಒಂದು ವ್ಯಕ್ತಿ ಜೊತೆ ಸತತವಾದ ಸಂಪರ್ಕದಲ್ಲಿರ್ತಾರೆ. ಅದನ್ನೆಲ್ಲ ನಾವು ಆಧರಿಸಿ ಒಂದು ಕೂಲಂಕಷವಾಗಿ ತನಿಖೆ ಮಾಡಿ ಕಂಡುಕೊಂಡಾಗ ಇದರಲ್ಲಿ ಇಬ್ಬರು ಆರೋಪಿತರು ಶ್ರೀನಿವಾಸ ಮತ್ತು ಗಂಗಾಧರ್ ಅಂತೇಳಿ ಇನ್ನೊಬ್ಬ ಆರೋಪಿತನ ಜೊತೆ ಸೇರಿಕೊಂಡು ಈ ಕಾಣೆಯಾದ ಸ್ವಾಮಿ ಏನಿದ್ದಾನೆ ಆತನನ್ನು ಕೊಲೆ ಮಾಡಿರೋದು ನಮ್ಮ ತನಿಖೆಯಲ್ಲಿ ಕಂಡು ಬರ್ತದೆ. ಸೊ ಎಸ್ಪೆಷಲಿ ನಾವು ಏನು ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಇನ್ಸ್ಟಿಟ್ಯೂಟ್ ಇದೆ ಅಲ್ಲಿ ಒಂದು ಅಧಿಕಾರಿ ಮತ್ತು ಎಕ್ಸ್ಪರ್ಟ್ಗಳ ಕಡೆಯಿಂದ ಇವರಿಬ್ಬರ ಒಂದು ಸ್ಟೇಟ್ಮೆಂಟನ್ನು ಮಾಡ್ತೀವಿ. ಇನ್ನೊಂದು ವಿಶೇಷತೆ ಏನಂತಂದರೆ, ಯಾರು ಆರೋಪಿತರಿದ್ದಾರೆ ಆ 3 ಜನ ಅವರು ಸಹಿತ ಇದೇ ಒಂದು ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಪ್ರಾಬ್ಲಮ್ ಇದ್ದವರು. ಸೊ ಇವರೆಲ್ಲ ಸೇರಿ ಒಂದೇ ಗ್ರೂಪ್ನವರು. ಇವರು ಎಜುಕೇಷನ್ ಮಾಡುವ ಸಂದರ್ಭದಿಂದನೂ ಸಹಿತ ಒಬ್ರಿಗೊಬ್ಬರು ಪರಿಚಯದವರಾಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಇದರಲ್ಲಿ ಆರೋಪಿತ ಶ್ರೀನಿವಾಸ ಮತ್ತು ಈ ಏನು ಫಿರ್ಯಾದಿ ಕೊಟ್ಟಿರ್ತಾರೆ ಸ್ವಾಮಿಯವರ ಹೆಂಡತಿ ಸವಿತಾ, ಇವರ ಮಧ್ಯೆ ಸ್ವಲ್ಪ ಸಂಬಂಧ ಇತ್ತು. ಆ ಒಂದು ಸಂದರ್ಭದಲ್ಲಿ ಈ ಒಂದು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮರ್ಡರ್ ಆಗಿದ್ದು ನಮ್ಮ ತನಿಖೆಯಲ್ಲಿ ಕಂಡು ಬರ್ತಾ ಇದೆ. ಏನಾಗ್ತದೆ ಅಂತಂದರೆ, ಏನು 12ನೇ ತಾರೀಕು ಫೆಬ್ರವರಿ ತಿಂಗಳು 12ನೇ ತಾರೀಕು ಸ್ವಾಮಿ ಈತ ಅಲ್ಲೇ ನಂಜನಗೂಡು ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಇರುವಾಗ ಆತನಿಗೆ ಕರೆ ಮಾಡ್ತಾರೆ ಆರೋಪಿತರು. ಕರೆ ಮಾಡಿ ಅಮೃತಸರ ಹತ್ರ, ತುಮಕೂರು ಜಿಲ್ಲೆ ಅಮೃತಸರ ಹತ್ರ ನೀನು ಬಾ ಅಂತೇಳಿ ಹೇಳ್ತಾರೆ. ಈತ ಅಲ್ಲಿ ಬೈಕ್ ತೊಗೊಂಡು ಹೋಗ್ತಾನೆ. ಹೋದ್ಮೇಲೆ 3 ಜನ ಆರೋಪಿತರು ಮತ್ತು ಈತ 4 ಜನ ಸೇರಿ ಅಲ್ಲಿ ಊಟ ಮಾಡಿ, ಊಟ ಆದಮೇಲೆ ಆತನಿಗೆ ಕತ್ತಿಗೆ ಹೊಡೆದು ಆತನನ್ನು ಸಾಯಿಸಿ ಅಲ್ಲಿಯ ಒಂದು ಪಕ್ಕದಲ್ಲಿರುವ ಒಂದು ಬಾವಿಗೆ ಒಂದು ಕಲ್ಲನ್ನು ಕಟ್ಟಿ ಆತನ ಬಾಡಿಯನ್ನು ಆ ಬಾವಿಯಲ್ಲಿ ಹಾಕಿರ್ತಾರೆ. ಇದಾದ ಸ್ವಲ್ಪ ದಿನ ಆದಮೇಲೆ ಆರೋಪಿತರು ಆತನ ಮೊಬೈಲನ್ನು ಇವರು ಹೆಂಡತಿ ಕಡೆ ಕೊಟ್ಟಿರ್ತಾರೆ. ಸೊ ಏನಂತ ಹೇಳಿರ್ತಾರಂತಂದರೆ, ಈತ ಇಲ್ಲಿ ನಮ್ಮಲ್ಲಿ ಬಂದು ಕುಡಿದು ಮೊಬೈಲನ್ನು ಬೆಳೆಸಿ ಹೋಗಿದ್ದಾನೆ, ಎಲ್ಲಿ ಹೋಗಿದ್ದಾನೆ ಗೊತ್ತಿಲ್ಲ ಅಂತೇಳಿ ಹೇಳ್ತಾರೆ. ಸೊ ಅದೊಂದು ಮಾಹಿತಿಯನ್ನು ಆಧರಿಸಿ ನಾವು ಒಂದು ಹೆಚ್ಚಿನ ತನಿಖೆ ಮಾಡಲಾಗಿ ಈ ಒಂದು ಕೊಲೆ ಪ್ರಕರಣ ಬೆಳಕಿಗೆ ಬಂದಿದೆ. ಈಗ ಈ 2 ಜನ ಆರೋಪಿತರನ್ನ ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ವಿ. ಇನ್ನೊಬ್ಬ ಆರೋಪಿತರನ್ನ ಬಂಧನಕ್ಕೆ ತಂಡವನ್ನು ಕಳಿಸಿದ್ದೀವಿ. ಅವರಿಂದ ಒಂದು ಮೋಟಾರ್ ಬೈಕು ಮತ್ತು ಮೊಬೈಲ್ ಫೋನ್ಗಳನ್ನು ಸಹಿತ ನಾವು ಸೀಸ್ ಮಾಡಿದ್ದೀವಿ. ಆರೋಪಿತರನ್ನು ದಸ್ತಗಿರಿ ಮಾಡಿದ ಮೇಲೆ ಅವರನ್ನು ಕರೆದುಕೊಂಡು ಹೋಗಿ ಯಾವ ಒಂದು ಬಾವಿಯಲ್ಲಿ ಬಾಡಿಯನ್ನು ಎಸೆದಿದ್ರು ಅಂತೇಳಿ ಹೇಳಿದರು, ಅಲ್ಲಿ ಸಹಿತ ನಾವು ಮಾಜರ್ ಕ್ರಮವನ್ನು ಈಗಾಗಲೇ ಜರುಗಿಸಿದ್ದೀವಿ. ಅಲ್ಲಿ ಬಾಡಿಯನ್ನು ಸಹಿತ ರಿಕವರಿ ಮಾಡಿ ಅದರ ಮುಂದಿನ ಕ್ರಮವನ್ನು ನಾವು ಈಗಾಗಲೇ ಜರುಗಿಸಲಾಗಿದೆ. ಫಸ್ಟ್ ವೇವ್ ನ್ಯೂಸ್, ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.